ಹಾಯ್ ನಾನು ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ ಬಡ್ಸ್ ಏರ್ 3 ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ ಇರುವಂಥದ್ದು. ರಿಯಲ್ಮಿದು ಒಂದು ರೀತಿ ಮೋಸ್ಟ್ ಫ್ಲಾಗ್ಶಿಪ್ TWS ಅಂತ ಬೇಕಾದರೂ ಇದಕ್ಕೆ ಅನ್ಬೋದಾಯ್ತಾ. ರಿಯಲ್ಮಿ ಅವ್ರು ಹೇಳೋ ಪ್ರಕಾರ ಈ ಒಂದು ಪ್ರೈಸ್ ರೇಂಜಿಗೆ ₹4,000 ಲಾಂಚ್ ಆಗಿದೆ. ಈ ಒಂದು ಪ್ರೈಸ್ ರೇಂಜಿಗೆ ಬೆಸ್ಟ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನ ಹೊಂದಿರುವಂಥ ಇಯರ್ಫೋನ್ ಅಂತ ರಿಯಲ್ಮಿ ಅವ್ರು ಅಂತಾರೆ ಆಯ್ತಾ. ಹೌದು, ಯೂಶಲಿ ಈ ಒಂದು ಬಡ್ಸ್ ಏರ್ ಸೀರೀಸಲ್ಲಿ ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಇರುತ್ತೆ. ಸೊ ನಾನಿವತ್ತು ಈ ಒಂದು ಇಯರ್ಫೋನನ್ನು, ಈ ಒಂದು TWS ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಒಂದು ಸ್ಪೆಷಲ್ ವಿಷಯ ಏನಪ್ಪ ಅಂತ ಅಂದರೆ, ಈ ಒಂದು TWS ನನಗೆ ಅಂತಲೇ ಮಾಡಿರುವಂಥದ್ದು, ಒಂದು ರೀತಿ ಕಸ್ಟಮೈಸ್ ಮಾಡಿದ್ರು ನನಗೆ ಅಂತ. ನನ್ನ ಹೆಸರನ್ನು ಹಾಕಿ, ಹೌದು ನನ್ನ ಹೆಸರಿದೆ ಇದ್ರ ಮೇಲ್ಗಡೆ. ಸೊ ಅದೇ ಒಂದು ಸ್ಪೆಷಾಲಿಟಿ, ನನ್ನ ಹೆಸರನ್ನ ಇದ್ರ ಮೇಲ್ಗಡೆ ಬರೆದು ಕಳಿಸವ್ರೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಸೊ ಅನ್ಬಾಕ್ಸ್ ಮಾಡ್ತೀನಿ, ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಸ್ಪೆಷಲ್ ರಿಯಲ್ಮಿ ಬಡ್ಸ್ ಏರ್ 3 ಕಸ್ಟಮೈಸ್ಡ್ TWS ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಒಂದು ಇಯರ್ಫೋನ್ನ ಬಾಕ್ಸ್ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಈ ಒಂದು TWS ಸಿಗ್ತಾ ಇರುವಂಥದ್ದು. ಇದನ್ನು ಆಮೇಲೆ ತೋರಿಸ್ತೀನಿ. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸು ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ನೀವು ಬೇಕಾದ್ರೆ ಚೂಸ್ ಮಾಡ್ಕೊಂಡು ಹಾಕೊಬೋದು. ಮತ್ತು USB Type-C ಚಾರ್ಜಿಂಗ್ ಕೇಬಲ್, ಒಂದು ಸಣ್ಣ ಚಾರ್ಜಿಂಗ್ ಕೇಬಲ್. ಅದನ್ನು ಬಿಟ್ಟರೆ ಬೇರೆ ಏನು ಸಹ ನನಗೆ ಸಿಗ್ತಾಯಿಲ್ಲ. ಏನೋ ಡೈರೆಕ್ಟಾಗಿ ಕೇಸಿಗೆ ಬಂತು ಅಂತ ಅಂದರೆ ಈ ರೀತಿ ಇರುವಂಥದ್ದು ಕ್ರೇಜಿ ಬಿಲ್ಡು, ಕ್ರೇಜಿ ಲುಕ್ಕು. ನೋಡಿದವ್ರಿಗೆ ಒಂದು ರೀತಿ ಮೆಟಾಲಿಕ್ ಬಿಲ್ಡ್ ಅನ್ನೋ ಒಂದು ಫೀಲ್ನ ಕೊಡುತ್ತಾ ಆಯಿತಾ. ಸೊ ಕಸ್ಟಮೈಸೇಷನ್ ತೋರಿಸ್ಬಿಡ್ತೀನಿ ಫಸ್ಟು. ಇದ್ರ ಮೇಲ್ಗಡೆ ನನ್ನ ಹೆಸರನ್ನು ಎಂಗ್ರೇವ್ ಮಾಡಿರುವಂಥದ್ದು ಸಂದೀಪ್ ಅಂತ, ಲೇಸರ್ ಎಂಗ್ರೇವಿಂಗು. ಒಂದು ರೀತಿ ಶೋ ಆಫ್ ಮಾಡೋಕ್ಕೆ ಚೆನ್ನಾಗಿದೆ. ನೋಡಪ್ಪ, ನನ್ನ ಹೆಸರಿದೆ ಈ ಒಂದು TWS ಈ ಒಂದು ಇಯರ್ಫೋನ್ ಮೇಲೆ ಅಂತ. ಸೊ ನೀವು ತೊಗೊಂಡ್ರೆ ನಿಮ್ಮೆಲ್ಲರಿಗೂ ಈ ರೀತಿ ಎಂಗ್ರೇವ್ ಮಾಡಿಕೊಡಲ್ಲ, ನಮಗೆ ರಿವ್ಯೂ ಮಾಡೋರಿಗೆ ಅಂದ್ಬಿಟ್ಟು ಸ್ಪೆಷಲಾಗಿ ಮಾಡಿ ಕಳಿಸಿದ್ರೆ ಅಷ್ಟೇ, ಬೇರೆ ಇನ್ನೇನೂ ಇಲ್ಲ. ಸೊ ಅದೇ ಸ್ಪೆಷಾಲಿಟಿ ನಮಗೆ. ಏನೋ ಡೈರೆಕ್ಟಾಗಿ ಈ ಒಂದು TWS ಇಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಸಾಲಿಡ್ ಬಿಲ್ಡ್ ಆಯಿತಾ. ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ. ಈ ಒಂದು ಕೇಸ್ನ ಕೆಳಗಡೆ ನಿಮಗೆ USB Type-C ಪೋರ್ಟ್ ಇದೆ ಚಾರ್ಜ್ ಮಾಡೋದಕ್ಕೆ, ಮತ್ತು ಒಂದು LED ಇಂಡಿಕೇಟರ್ ಕೂಡ ಇರುವಂಥದ್ದು. ಪೇರಿಂಗ್ ಮೋಡ್ ಏನಾದರೂ ಇದೆ ಅಂತ ಅಂದರೆ, ಅಥವಾ ಪೇರ್ ಆಗಿದೆ ಅಂತ ಅಂದರೆ ಕನೆಕ್ಟ್ ಆಗಿರಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಒಂದು LED ಇಂಡಿಕೇಟರ್ ಮುಖಾಂತರ. ಮತ್ತೊಂದು ಫಿಸಿಕಲ್ ಬಟನ್ ಕೂಡ ಇರುವಂಥದ್ದು. ಪೇರ್ ಮೋಡಿಗೆ ಹೋಗೋದಕ್ಕೆ ಈ ಒಂದು ಫಿಸಿಕಲ್ ಬಟನ್ನ ಲಾಂಗ್ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಕೇಸ್ನ ಕ್ವಾಲಿಟಿ ಅಂತೂ ಬೆಂಕಿ ಇದೆ. ಇನ್ನು ಬಡ್ಸ್ನ ಕ್ವಾಲಿಟಿಗೆ ಬಂತು ಅಂತ ಅಂದರೆ ಈ ಬಡ್ಸ್ಗಳು ಕೂಡ ತುಂಬ ಲೈಟ್ ವೇಟ್ ಇರುವಂಥದ್ದು ಆಯಿತಾ. ಇದರಲ್ಲಿ 2 ಮೈಕ್ರೋಫೋನ್ ಇದೆ, ಕೆಳಗಡೆ ಚಾರ್ಜಿಂಗ್ ಟಿಪ್ಪು. ಸೊ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ಆಯಿತಾ. ಸೊ ತುಂಬ ಭದ್ರವಾಗಿ ಕೂತ್ಕೊಳ್ಳುತ್ತೆ. ಸೊ ಹಿಂಗೆ ಅಂದರೂ ಕೂಡ ಕೆಳಗೆ ಬಿದ್ದೋಗೋದಿಲ್ಲ. ಮತ್ತು ಈ ಒಂದು ಬಡ್ಸ್ನ ಟಿಪ್ಸಲ್ಲಿ ಇದೆ ಸಿಲಿಕಾನ್ ಟಿಪ್ಸ್ ಅಲ್ವಾ. ಸೊ ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಮತ್ತು ಕಿವಿ ತುಂಬ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ಹಾಕಿದ್ರೆ ಅಂತ ಅನ್ಸಲ್ಲ, ಅಷ್ಟೊಂದು ಲೈಟ್ ವೇಟ್ ಇರುವಂಥದ್ದು. ಬೆಟರ್ ನೀವು ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಬಡ್ಸನ್ನು ಚೇಂಜ್ ಮಾಡ್ಕೊಳ್ಳಿ, ಆಗ ಕರೆಕ್ಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಈ ಒಂದು ಬಡ್ಸ್ಗಳಲ್ಲಿ ನಿಮಗೆ ಟಚ್ ಸೆನ್ಸಿಟಿವ್ ಬಟನ್ ಇರುವಂಥದ್ದು, ಅದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಇದರಲ್ಲಿ ಯಾವುದೇ ಇಂಡಿಕೇಟರ್ ಇಲ್ಲ, LED ಇಂಡಿಕೇಟರ್ ಇಲ್ಲ. ಸೊ ನಮಗೆ ಗೊತ್ತಾಗಲ್ಲ ಆನ್ ಆಗಿದೆಯೋ ಆಫ್ ಆಗಿದೆಯೋ ಹಂಗೆ ಅಂತ ಒಂದು ಬಡ್ಸ್ಗಳು. ಅದೊಂದು ಬೇಜಾರಾಗುವಂಥ ವಿಷಯ. ಓವರಾಲ್ ಬಿಲ್ಡ್ ಅಂತೂ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಈ ಒಂದು ಏನು ಬಡ್ಸ್ ಇದೆ ಅಲ್ವಾ, ಇದು IP ರೇಟಿಂಗನ್ನು ಹೊಂದಿರುವಂಥದ್ದು. ಆದರೆ ಈ ಕೇಸ್ IP ರೇಟಿಂಗನ್ನು ಹೊಂದಿಲ್ಲ. ಈ ಬಡ್ಸು IPX5 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಈ ಕೇಸಿಗೆ ಯಾವುದೇ ರೇಟಿಂಗನ್ನು ಅವರು ಕೊಟ್ಟಿಲ್ಲ, ಕೇವಲ ಬಡ್ಸಿಗೆ ಕೊಟ್ಟಿಲ್ಲ. ಸೊ ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಏನು ಚೂರು ಸ್ವೆಟ್ಟೆಲ್ಲ ಆಯಿತು ಅಂದರೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಮತ್ತು ಈ ಒಂದು ಇಯರ್ಬಡ್ಡನ್ನು ನೀವು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡ್ಕೊಬೋದು. ಒಂದು ಅಪ್ಲಿಕೇಶನ್ ತುಂಬ ಚೆನ್ನಾಗಿರುವಂಥದ್ದು. ಅದರಲ್ಲಿ ಕೆಲವೊಂದು ಕಸ್ಟಮೈಸೇಷನ್ ಮಾಡ್ಕೊಬೋದು. ಬಟನ್ಸ್ಗಳನ್ನು, ಟಚ್ ಸೆನ್ಸಿಟಿವ್ ಬಟನ್ನ ಕಸ್ಟಮೈಸ್ ಮಾಡ್ಬೋದು. ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಆ್ಯಂಬಿಯಂಟ್, ಅದನ್ನೆಲ್ಲ ನಾವು ಸ್ವಿಚ್ ಮಾಡ್ಬೋದು. ಮತ್ತು ನಿಮ್ಮ ಕಿವಿಯ ಸೆನ್ಸಿಟಿವಿಟಿಗೆ ತಕ್ಕಂಗೆ ಅದನ್ನು ಟ್ಯೂನ್ ಮಾಡ್ಕೊಬೋದಾಗುತ್ತೆ ಒಂದು ಇಯರ್ಬಡ್ಡನ್ನು. ಅದು ಕೆಲವೊಂದು ಸೌಂಡ್ಸ್ಗಳನ್ನ ಪ್ಲೇ ಮಾಡುತ್ತೆ. ನಿಮಗೆ ಯಾವಾಗ ಕೇಳ್ತಾರೆ ಯಾವಾಗ ಕೇಳ್ತಾಯಿಲ್ಲ ಅಂತ ನೀವು ಇನ್ಪುಟನ್ನು ಕೊಟ್ರಿ ಅಂತಂದರೆ ನಿಮ್ಮ ಕಿವಿಯ ಸೆನ್ಸಿಟಿವಿಟಿಯ ತಕ್ಕಂಗೆ ಅದು ನೆಕ್ಸ್ಟು ಇದನ್ನು ಟ್ಯೂನ್ ಮಾಡುತ್ತೆ. ಸೊ ನೆಕ್ಸ್ಟ್ ಸಾಂಗ್ ಪ್ಲೇ ಮಾಡ್ತಿರ್ಬೇಕಾದ್ರೆ ನಿಮಗೆ ಒಂದು ಕ್ರಿಸ್ಪ್ ಟ್ಯೂನ್ ಮಾಡಿದ್ಮೇಲೆ ನೀವು ಫಸ್ಟ್ ತೊಗೊಂಡ್ರಿ ಅಂದರೆ ಫಸ್ಟ್ ಟ್ಯೂನ್ ಮಾಡ್ಕೊಳ್ಳಿ ಆಯಿತಾ. ಟ್ಯೂನ್ ಮಾಡಿದ್ಮೇಲೆ ಎಷ್ಟು ಕ್ರಿಸ್ಪಾಗಿ ಕೇಳುತ್ತೆ ಅಂತಂದರೆ ಕ್ವಾಲಿಟಿ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಮತ್ತು ಗೇಮ್ ಮೋಡ್ ಕೂಡ ಇರುವಂಥದ್ದು. ಸುಮಾರು 88 ಮಿಲಿ ಸೆಕೆಂಡ್ನ ಸೂಪರ್ ಲೋ ಲೇಟೆನ್ಸಿನ ಹೊಂದಿರುವಂಥದ್ದು. ಇತ್ತೀಚೆಗೆ ಇದಕ್ಕಿಂತ ಕಡಿಮೆ ಲೋ ಲೇಟೆನ್ಸಿಯನ್ನು ಹೊಂದಿರುವಂಥ ಬಡ್ಸ್ಗಳು ಕೂಡ ಬಂದಿದೆ. 40, 45, 50 ಮಿಲಿ ಸೆಕೆಂಡ್ಗೂ ಕೂಡ ನಿಮಗೆ ಸಿಗ್ತವೆ. 88 ಅಂತ ಅಂದರೆ ಓಕೆ, ನಿಮಗೆ ಅಷ್ಟೊಂದು ಡಿಫ್ರೆನ್ಸ್, ಕೆಲವು ಜನಕ್ಕೆ ಡಿಫ್ರೆನ್ಸ್ ಗೊತ್ತಾಗಲ್ಲ. ಬಟ್ ಕೋರ್ ಗೇಮರ್ಸ್ ಇರ್ತಾರಲ್ಲ ಅವರಿಗೆ ಸ್ವಲ್ಪ ಡಿಲೇ ಅನಿಸ್ಬೋದು. BGM ಮಾಡಬೇಕಾದ್ರೆ ಸ್ವಲ್ಪ ಗೊತ್ತಾಗಲ್ಲ, ಮೋಸ್ಟ್ ಆಫ್ ಜನರಿಗೆ ಗೊತ್ತಾಗಲ್ಲ ಆಯಿತಾ. ಒಟ್ಟಿಗೆ ಇದು ಲೇಟೆನ್ಸಿ
ಕಡಿಮೆನೇ ಇದೆ. ಸೊ ಒಂದು ಒಳ್ಳೆ ವಿಷಯ. ಇನ್ನೂ ಡೈರೆಕ್ಟಾಗಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ಗೆ ಬರ್ತೀನಿ ಆಯಿತಾ. ಇದರಲ್ಲಿ ಒಂದೊಂದರಲ್ಲಿ ಎರಡೆರಡು ಮೈಕ್ರೋಫೋನ್ ಇದೆ. ಸೊ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಅವ್ರು ಹೇಳ್ದಂಗೆ ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥ ಇಯರ್ಬಡ್ ಅಂತೀನಿ. ನಿಮ್ಗೆ 10,000 ರೂಪಾಯಿ ಇಯರ್ಬಡ್ ತೊಗೊಂಡ್ರೆ ಏನು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಸಿಗುತ್ತೆ ಅಷ್ಟೇ ಒಳ್ಳೆ ಕ್ವಾಲಿಟಿಯ 42 dB ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರುವಂಥದ್ದು. ನೀವು ಬಸ್ಸಲ್ಲಿ ಕೂತಿದ್ದೀರಾ ಅಂತಂದರೆ ಇದನ್ನು ಹಾಕೊಂಡ್ಬಿಟ್ರೆ ಹೊರಗಡೆ ಇರುವಂಥ ಆ ಒಂದು ಟ್ರಾಫಿಕ್ ಸೌಂಡೇ ಕೇಳಲ್ಲ. ಆಟೋದಲ್ಲಿ ಹೋಗ್ತಾ ಇದ್ದೀರಾ ಅಂತ ಇದನ್ನು ಹಾಕೊಂಡ್ಬಿಟ್ರೆ ಆ ಟ್ರಾಫಿಕ್ ಸೌಂಡೇ ಕೇಳಲ್ಲ. ಅದನ್ನು ಆನ್ ಮಾಡಿಕೊಂಡು ನೀವು ಬೇಕಾದ್ರೆ ಆರಾಮಾಗಿ ಸಾಂಗ್ ಅದನ್ನೆಲ್ಲ ಪ್ಲೇ ಮಾಡ್ಕೊಬೋದು. ಒನ್ ಆಫ್ ದ ಬೆಸ್ಟ್ ಈ ಪ್ರೈಸ್ ರೇಂಜಿಗೆ 4,000 ರೂಪಾಯಿಗೆ ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥ ಬಡ್ಸ್ ಅಂತ ಅನ್ನಿಸ್ತಾ ಇರುವಂಥದ್ದು ಕ್ರೇಜಿ ವಿಷಯ. ನನಗೆ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಈ ಒಂದು ಬಡ್ಸಲ್ಲಿ ನಿಮಗೆ 10mm ಡ್ರೈವ್ ಇರುವಂಥದ್ದು. ಸೌಂಡ್ ಕ್ಲಾರಿಟಿ ನಾನು ಚೆಕ್ ಮಾಡ್ದಂಗೆ ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಒನ್ ಆಫ್ ದ ಬೆಸ್ಟ್ ನನಗೆ ಇಷ್ಟ ಆಯಿತು. ನಿಮಗೆ ಸೌಂಡ್ ಕ್ಲಾರಿಟಿಯಲ್ಲಿ ಕೆಲವೊಂದು ಬಡ್ಸ್ಗಳು ಇದಕ್ಕಿಂತ ಕಡಿಮೆ ಬೆಲೆಗೂ ಸಿಗ್ತವೆ ಆಯಿತಾ. ವೆರಿ ರೇರು ಆಯಿತಾ, ತುಂಬ ರೇರು. ಎನ್ಕೋ ಬಡ್ಸು ಇದನ್ನು ಅನ್ಬಾಕ್ಸ್ ಕೂಡ ಮಾಡಿದ್ದೆ, ಅದು ಬೆಂಕಿ ಇತ್ತು. ಅದು ನಿಮ್ಗೆ ಕೇವಲ 2,000 ರೂಪಾಯಿಗೆ ಸಿಕ್ಬಿಡುತ್ತೆ. ಕ್ಲಾರಿಟಿ ಅದು ಕೂಡ ಆಲ್ಮೋಸ್ಟ್ ಇಷ್ಟೇ ಚೆನ್ನಾಗಿತ್ತು ಆಯಿತಾ. ಇದು ಕೂಡ ತುಂಬ ಸಖತ್ತಾಗಿರುವಂಥದ್ದು. ಜೊತೆಗೆ ಪ್ಲಸ್ ಅದರಲ್ಲಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ, ಇದರಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸಿಗ್ತಾ ಇರುವಂಥದ್ದು. ಬೇಸ್ ಕೂಡ ಸಖತ್ತಾಗಿದೆ, ತುಂಬ ಒಂದು ರೀತಿ ಕ್ರಿಸ್ಪಾಗಿ ಕೇಳುತ್ತೆ ಆಯಿತಾ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಆ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಬಿಟ್ಟು ಕೇಳೋದು ಅಂತ ಒಂದು ರೀತಿ ಒಂದು ಕ್ರಿಸ್ಪ್. ಯಾರೋ ಸುತ್ತಮುತ್ತ ಯಾರು ಇಲ್ಲ, ನೀವು ಸಾಂಗ್ ಕೇಳ್ತಾರೆ, ಪೀಸ್ಫುಲ್ ಆಗಿರುತ್ತೆ ಒಂದು ರೀತಿ. ಸೊ ಹೆವಿ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಇಯರ್ಬಡ್ಸಲ್ಲಿ ನಿಮಗೆ ಬ್ಲೂಟೂತ್ 5.2 ಇರುವಂಥದ್ದು. ಸೊ ಕ್ರೇಜಿ ವಿಷಯ. ಸೈಮಲ್ಟೇನಿಯಸ್ ಆಗಿ 2 ಸ್ಮಾರ್ಟ್ಫೋನ್ಗಳಿಗೆ ಕನೆಕ್ಟ್ ಮಾಡ್ಕೊಬೋದು ಮತ್ತು ಸ್ವಿಚ್ ಮಾಡ್ಬೋದು ಪಟ್ ಅಂತ. ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಒಂದು ಫೋನಿಗೆ ಸ್ವಿಚ್ ಆಗುತ್ತೆ, ಇನ್ನೊಂದು ಟ್ಯಾಪ್ ಮಾಡೋದು ಅದೇ ಕಸ್ಟಮೈಸ್ ಮಾಡ್ಕೊಬೋದು ಬಟನ್ಸ್ನ ಕೂಡ, ಇನ್ನೊಂದು ಫೋನಿಗೆ ಸ್ವಿಚ್ ಆಗುತ್ತೆ. ಸೊ ತುಂಬ ಫಾಸ್ಟಾಗಿ ಸ್ವಿಚ್ ಆಗುತ್ತೆ ಮತ್ತು ಮಲ್ಟಿಪಲ್ ಡಿವೈಸ್ಗಳಿಗೆ ಕನೆಕ್ಟ್ ಮಾಡ್ಕೊಬೋದು. ಡಿಲೇ ಸ್ವಲ್ಪನೂ ಇಲ್ಲ. 5.2 ಆಗಿರೋದ್ರಿಂದ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಕ್ರೇಜಿ ವಿಷಯ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಕೇಸನ್ನು ಮತ್ತು ಬಡ್ಸನ್ನು ಫುಲ್ ಚಾರ್ಜ್ ಮಾಡೋದಕ್ಕೆ ಸುಮಾರು 1 ಗಂಟೆ ಟೈಮ್ ತೊಗೊಳುತ್ತೆ ಆಯಿತಾ. ಸೊ ಒಂದು ಸಲ ನೀವು ಫುಲ್ ಚಾರ್ಜ್ ಮಾಡಿದ್ಮೇಲೆ ಈ ಒಂದು ಕೇಸು ಕಂಪ್ಲೀಟ್ ಕೇಸು ವಿತ್ ಬಡ್ಸು ವಿತ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ 22 ಗಂಟೆಗಳ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ನೀವೇನಾದರೂ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿದಿರಾ ಅಂದರೆ ಸುಮಾರು 30 ಗಂಟೆ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು ಬಡ್ಸಿಗೆ ಬರ್ತೀನಿ. ಬಡ್ಸನ್ನು ನೀವು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೀರ ಅಂದರೆ ಬರೀ ಬಡ್ಸು ಕೇಸಲ್ಲ, ಅದು ಸುಮಾರು 5.5 ಗಂಟೆಗಳ ಕಾಲ ನಿಮಗೆ ಬ್ಯಾಕಪ್ಪನ್ನು ಕೊಟ್ಟರೆ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪು ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡಿಕೊಂಡು ನೀವು ಆಫ್ ಮಾಡಿದ್ರಿ ಅಂದರೆ ನಾಯ್ಸ್ ಕ್ಯಾನ್ಸಲೇಷನ್ನ ಸುಮಾರು 7 ಗಂಟೆ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಮತ್ತು ನಾನು ಏನು ಬ್ಯಾಟ್ರಿ ಬ್ಯಾಕಪ್ ಹೇಳಿದೆ ಅದು 50% ವಾಲ್ಯೂಮಲ್ಲಿ. ನೀವು 100% ವಾಲ್ಯೂಮ್ ಕೊಟ್ಕೊಂಡು ಕೇಳ್ತಾ ಇದ್ದೀರ ಅಂದರೆ ಆ ಒಂದು ಬ್ಯಾಕಪ್ ಕಡಿಮೆ ಆಗ್ತಾ ಬರುತ್ತೆ. ಸೊ 50% ವಾಲ್ಯೂಮಲ್ಲಿ ವಿತ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ 5.5 ಗಂಟೆ ಸೂಪರ್ ವಿಷಯ, ಮತ್ತು ವಿತೌಟು 7 ಗಂಟೆ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಅಂತ ಅನ್ನಿಸ್ತು ನನಗೆ. ಸೊ ನನಗನ್ನಿಸ್ದಂಗೆ ಈ ಒಂದು ಇಯರ್ಬಡ್ಸ್ 4,000 ರೂಪಾಯಿಗೆ ಪರ್ಸ್ನಲಿ ವ್ಯಾಲ್ಯೂ ಫಾರ್ ಮನಿ ಅನ್ನಿಸ್ತು. ನಾಯ್ಸ್ ಕ್ಯಾನ್ಸಲೇಷನ್ ನೋಡಿಕೊಂಡು ನಾನು ಹೇಳಿದ್ನಲ್ಲ, ಈ ಒಂದು ಬೆಲೆಗೆ ಇಷ್ಟು ಒಳ್ಳೆ ನಾಯ್ಸ್ ಕ್ಯಾನ್ಸಲೇಷನ್ ನಂಗೆ ಅನ್ನಿಸ್ದಂಗೆ ಬೇರೆ ಯಾವ ಬ್ರ್ಯಾಂಡ್ ಕೂಡ ಕೊಡಲ್ಲ. ಒನ್ ಆಫ್ ದ ಬೆಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥದ್ದು. ಸಖತ್ತಾಗಿದೆ, ಸಖತ್ ಇಂಪ್ರೆಸ್ ಮಾಡ್ತು. ಟಾಪ್ ನಾಚು. ಕ್ಲಾರಿಟಿ ಕೂಡ ಅಷ್ಟೇ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು ತುಂಬ ಇಂಪ್ರೆಸ್ ಮಾಡ್ತು. ಮತ್ತು ಬೇಸ್ ಕೂಡ ತುಂಬ ಚೆನ್ನಾಗಿರುವಂಥದ್ದು. ಒನ್ ಆಫ್ ದ ಬೆಸ್ಟ್ ಇಯರ್ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬಿಲ್ಡ್ ಕೂಡ ಸಖತ್ತಾಗಿರುವಂಥದ್ದು, ತುಂಬ ಇಂಪ್ರೆಸ್ ಮಾಡ್ತು. ಒಂದೇ ಕೈಯಲ್ಲಿ ಒಂದು ಕೇಸನ್ನು ಪಟ್ 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 ಅಂತ ಓಪನ್ ಕ್ಲೋಸ್ ಮಾಡ್ಬೋದು. ತುಂಬ ಚೆನ್ನಾಗಿರುವಂಥದ್ದು. ಇನ್ನು ಕಾಲ್ ಕ್ಲಾರಿಟಿ ಬಗ್ಗೆ ಮಾತಾಡಲೇಬೇಕು. ಇದಕ್ಕಿಂತ ಮುಂಚೆ ಅನೇಕ ರಿಯಲ್ಮಿದು ಇಯರ್ಬಡ್ಸ್ಗಳನ್ನು ನಾನು ಅನ್ಬಾಕ್ಸ್ ಮಾಡಿದ್ದೀನಿ, ಯೂಸ್ ಮಾಡಿದ್ದೀನಿ. ಸೊ ಅದ್ರದ್ದು ಮ್ಯೂಸಿಕ್ ಕ್ಲಾರಿಟಿ ಪ್ರತಿಯೊಂದು ಚೆನ್ನಾಗಿರುತ್ತೆ, ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕಾಲ್ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿರ್ತಿತ್ತು. ನಂತರ ಅಪ್ಡೇಟ್ ಎಲ್ಲ ಬಂದಮೇಲೆ ಸ್ವಲ್ಪ ಹಾಳಾಗಿಬಿಟ್ಟಿರುತ್ತೆ ಆಯಿತಾ. ಸೊ ಎಷ್ಟೋ ಸಲ ಹಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಸೊ ನಿಮ್ಮಲ್ಲೂ ತುಂಬ ಜನಕ್ಕೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಕಾಲ್ ಕ್ಲಾರಿಟಿಯಲ್ಲಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ರಿಯಲ್ಮಿದು ನಾನು ಯೂಸ್ ಮಾಡ್ದಂಗೆ ಸ್ವಲ್ಪ ದಿನ ಯೂಸ್ ಮಾಡ್ತಾ ಈ ಒಂದು ಬಡ್ಸನ್ನು ಇದ್ರೊಳಗೆ ಹಾಕಿದರೆ ಚಾರ್ಜ್ ಆಗೋಲ್ಲ. ಒಂದು ಚಾರ್ಜ್ ಆಗಿರುತ್ತೆ, ಇನ್ನೊಂದು ಚಾರ್ಜ್ ಆಗಿರಲ್ಲ. ಈ ರೀತಿ ಪ್ರಾಬ್ಲಮ್ ತುಂಬ ಆಗಿರುತ್ತೆ, ನಿಮಗೂ ಕೂಡ ಫೇಸ್ ಮಾಡಿರ್ಬೋದು. ಸದ್ಯಕ್ಕೆ ಆ ರೀತಿ ಪ್ರಾಬ್ಲಮ್ ಈ ಒಂದು ಕೇಸಲ್ಲಿ ನನಗೆ ಕಾಣಿಸಿಲ್ಲ. ಬಟ್ ಯೂಸ್ ಮಾಡ್ತಾ ಏನಾಗುತ್ತೋ ನನಗೂ ಗೊತ್ತಿಲ್ಲ. ಸೊ ನಿಮ್ಮಲ್ಲಿ ಒಬ್ಬೊಬ್ರಿಗೆ ಆಗ್ಬೋದು, ಒಬ್ಬರಿಗೆ ಇನ್ನೂ ಲಾಂಗ್ ಲಾಸ್ಟಿಂಗು ಬರ್ಬೋದು ಆಯಿತಾ. ಸೊ ನೀವು ಹೇಳ್ಬೇಕು ಕಾಮೆಂಟಲ್ಲಿ ನಿಮಗೆ ಏನಾದರೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಂದರೆ. ಬಟ್ ಈ ಸದ್ಯಕ್ಕೂ ಅಂತೂ ಇದು ಸೂಪರ್ ಆಗಿದೆ, ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಇದಿಷ್ಟು ಈ ಒಂದು ಟ್ರೂ ವೈರ್ಲೆಸ್ ಇಯರ್ಬಡ್ ರಿಯಲ್ಮಿ ಬಡ್ಸ್ Air 3 ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.